ಇನ್ನು ದರೋಡೆ ನಡೆದ ಚಿನ್ನದ ಅಂಗಡಿ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಮತ್ತೊಂದು ದರೋಡೆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಬೆಳಗಾವಿ ಆಯ್ತು, ವಿಜಯಪುರ ಆಯ್ತು, ಈಗ ನೆಲಮಂಗಲದಲ್ಲೂ ಕೂಡ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಗನ್ ತೋರಿಸಿ ಚಿನ್ನಾಭರಣಗಳನ್ನು ದೋಚಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರ್ತಕ್ಕಂಥ ಸದ್ಯ ನಾವಿರ್ತಕ್ಕಂಥ ಸ್ಥಳ ಏನಿದೆ ಇದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ದಾಸನಪುರ ಹೋಬಳಿಯಲ್ಲಿ ಇರ್ತಕ್ಕಂಥ ಈ ಒಂದು ಜ್ಯುವೆಲರಿ ಶಾಪ್ ಅಂದ್ರೆ ರಾಮದೇವ್ ಜ್ಯುವೆಲರ್ಸ್ ಅಂತ ಈ ಮಾಲೀಕ ಇದ್ದ ಈತ ಈ ಒಂದು ಜ್ಯುವೆಲರಿ ಶಾಪ್ ಅನ್ನ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಚಿನ್ನದ ಅಂಗಡಿಯನ್ನ ಇಟ್ಕೊಂಡಿದ್ದ. ಈ ವೇಳೆಗೆ ಇಂದು ಸಂಜೆ 5:15 ಸರಿಸುಮಾರಿಗೆ ಮೂವರು ಆಗಂತುಕರು ಏನಿರ್ತಾರೆ, ಅದರಲ್ಲಿ ಮೂವರಲ್ಲಿ ಒಬ್ಬ ಆಚೆ ಬೈಕ್ ನಲ್ಲಿ ಇರ್ತಾರೆ. ಮತ್ತೆ ನೋಡಿದಂತ ಇಬ್ಬರು ಆರೋಪಿಗಳು ಏಕಾಏಕಿ ಅಂಗಡಿಗೆ ಅಂದ್ರೆ ಚಿನ್ನದ ಅಂಗಡಿಗೆ ಬರ್ತಾರೆ. ಆ ವೇಳೆಗೆ ಚಿನ್ನದ ಅಂಗಡಿಯಲ್ಲಿ ಇರ್ತಕ್ಕಂಥ ಒಡವೆನ ತೋರಿಸಿ ಅಂತ ಹೇಳಿ ನಂತರ ಆ ಒಡವೆ ತೋರಿಸುವಂತ ವೇಳೆಯಲ್ಲಿ ಕೈಗೆ ಎತ್ಕೊಂಡು ನಂತರ ತನ್ನ ಬಳಿದಂತಹ ಗನ್ನನ್ನ ಎತ್ಕೊಂಡು ಏಕಾಏಕಿ ಮಾಲೀಕನಿಗೆ ಗನ್ ಪಾಯಿಂಟ್ ಅನ್ನ ತೋರಿಸಿ ಒಡವೆಯನ್ನ ಕದಿಯುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಆ ವೇಳೆಗೆ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದಿಷ್ಟು ಅಂದ್ರೆ ಇದೆರಡು ಕೂಡ ಒಬ್ಬರದೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳು ಮತ್ತೆ ತಾಯಿ ಅಂದ್ರೆ ಅವರ ಪತ್ನಿ ಎಲ್ಲರೂ ಇಲ್ಲೇ ಇರ್ತಾರೆ. ಹಾಗಾಗಿ ಏಕಾಏಕಿ ಇವರು ಹೋಗಿ ಅಲ್ಲಿ ಅವ್ರಿಗೆ ಹಲ್ಲೆಯನ್ನ ಮಾಡಿ ಅವ್ರನ್ನ ಹಿಡಿಯುವಂತ ಸೆರೆಯುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಅದೇ ಗನ್ ಪಾಯಿಂಟ್ ಇಟ್ಟಿರ್ತಕ್ಕಂಥ ಆರೋಪಿಗಳು ಅವರ ಈ ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಿ ಜೊತೆಗೆ ಕಲಿತಂತ ಮೊಬೈಲ್ ಅನ್ನ ಇಲ್ಲಿ ಬೀಳ್ಸ್ಕೊಂಡು ಹೋಗ್ತಾರೆ. ಕೂಡಲೇ ಈ ಒಂದು ಮೊಬೈಲ್ ಅನ್ನ ಈ ಒಂದು ಮಾಲೀಕರು ಅಂದ್ರೆ ಮಹಿಳೆಯರು ಮತ್ತು ಮಕ್ಕಳು ಇಬ್ರು ಕೂಡ ಆ ಒಂದು ಮೊಬೈಲ್ ಅನ್ನ ಎತ್ಕೊಳ್ತಾರೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಾಹಿತಿಯನ್ನ ಕೊಡ್ತಾರೆ. ನಂತರ ಪೊಲೀಸರು ಬಂದು ಆ ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟು ಜೊತೆಗೆ ಮೊಬೈಲ್ ಅನ್ನ ಕೂಡ ಕೊಟ್ಟಿರತಕ್ಕಂಥದ್ದು. ಮೊಬೈಲ್ ಅನ್ನ ಕೊಟ್ಟು ಈಗಾಗಲೇ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿದೆ, ಒಂದು ಆರೋಪಿಗಳೆಲ್ಲರೂ ಕೂಡ ಉತ್ತರ ಪ್ರದೇಶ ಮೂಲದವರನ್ನ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥ ಸದ್ಯ ಆ ಒಂದು ಮೊಬೈಲ್ ಜೊತೆಗೆ ಸಿಸಿಟಿವಿಯ ಟೆಕ್ನಿಕಲ್ ಎವಿಡೆನ್ಸ್ ಗಳ ಜೊತೆಗೆ ಆ 3 ತಂಡಗಳಾಗಿ ಈಗ ಆರೋಪಿಗಳನ್ನ ಬಂಧನ ಮಾಡುವಂತ ಜೊತೆಗೆ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಒಟ್ಟಾರೆಗೆ ಈ ಒಂದು ಪ್ರಕರಣ ಯಾವಾಗ ಇತ್ಯರ್ಥ ಕಾಣ್ತಿರೋದನ್ನ ಕಾದು ನೋಡ್ಬೇಕಾಗಿದೆ. ಮಂಜುನಾಥ್, TV9 ನೆಲಮಂಗಲ.